ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 11ನೇ ಪ್ರಶ್ನೆಯನ್ನ ಗಮನಿಸಿ. ಒಂದೇ ಸ್ವಭಾವದ ಎರಡು ಬೇರೆ ಬೇರೆ ದತ್ತಾಂಶಗಳ ಗಣಗಳನ್ನ ಹೋಲಿಸಲು ಅತ್ಯಂತ ಸೂಕ್ತವಾದ ನಕ್ಷೆಯು. ಆಯ್ಕೆ ಎ ಸ್ತಂಭಾಲೇಖ, ಆಯ್ಕೆ ಬಿ ಪೈ ನಕ್ಷೆ, ಆಯ್ಕೆ ಸಿ ಚಿತ್ರನಕ್ಷೆ, ಆಯ್ಕೆ ಡಿ ಆವೃತ್ತಿ ಬಹುಭುಜಾಕೃತಿ. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗತ್ತೆ? ಡಿ, ಆವೃತ್ತಿ ಬಹುಭುಜಾಕೃತಿ. ಸೊ ಇಲ್ಲಿ ಆವೃತ್ತಿ ಬಹುಭುಜಾಕೃತಿ ಏನ್ ಹೇಳಿ, ಒಂದೇ ಗ್ರಾಫ್ ಹಾಳೆಯಲ್ಲಿ ನಾವು ಎರಡು ಅಥವಾ ಹೆಚ್ಚಿನ ದತ್ತಾಂಶಗಳ ಗುಂಪುಗಳನ್ನ ವಿವಿಧ ಬಣ್ಣಗಳಲ್ಲಿ ಅಥವಾ ವಿಭಿನ್ನ ರೇಖೆಗಳ ಮೂಲಕ ನಾವು ಸುಲಭವಾಗಿ ಪ್ರತಿನಿಧಿಸಬಹುದು. ಓಕೆ, ಸೊ ಇದು ಎರಡು ವಿಭಿನ್ನ ಗುಂಪುಗಳ ನಡುವಿನ ಹೋಲಿಕೆಯನ್ನ ಅತ್ಯಂತ ಸ್ಪಷ್ಟವಾಗಿ ಮತ್ತು ಸುಲಭವಾಗಿ ತಿಳಿಲಿಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಬೇರೆ ಬೇರೆ ದತ್ತಾಂಶಗಳ ಗಣಗಳನ್ನ ಹೋಲಿಸ್ಲಿಕ್ಕೆ ನಾವು ಅತ್ಯಂತ ಸೂಕ್ತವಾದ ನಕ್ಷೆ ಯಾವುದನ್ನ ಬಳಸಬಹುದು? ಆವೃತ್ತಿ ಬಹುಭುಜಾಕೃತಿ. ಸೊ ಇಲ್ಲಿ ಸ್ತಂಭಲೇಖ ಏನು? ಸೊ ಇದು ಕೇವಲ ಒಂದೇ ಒಂದು ಗುಂಪಿನ ದತ್ತಾಂಶದ ಹಂಚಿಕೆಯನ್ನ ತೋರಿಸ್ಲಿಕ್ಕೆ ಸೂಕ್ತ ಆಗತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಬೇರೆ ಬೇರೆ ಸ್ತಂಭಲೇಖಗಳನ್ನು ಒಂದರ ಮೇಲೊಂದು ರಚಿಸಿ ಹೋಲಿಕೆ ಮಾಡುವುದು ಇದರಲ್ಲಿ ಕಷ್ಟಕರ ಆಗಿರತ್ತೆ, ಮತ್ತೆ ಕನ್ಫ್ಯೂಸ್ ಆಗ್ತಾ ಇರತ್ತೆ. ಸೊ ಹಾಗಾಗಿ ಇಲ್ಲಿ ಬಹಳ ದತ್ತಾಂಶಗಳಿದ್ರೆ ನಾವು ಮೇನ್ ಆಗಿ ಆವೃತ್ತಿ ಬಹುಭುಜಾಕೃತಿಯ ಸಹಾಯದಿಂದ ಇದನ್ನ ಬಿಡಿಸ್ತೇವೆ. ಓಕೆ, ಸೊ ಡಿ ಆಯ್ಕೆ ಏನಾಗುತ್ತೆ? ಸರಿಯಾಗಿದೆ. ಥ್ಯಾಂಕ್ ಯು.